ಸರ್ ಹಿಂಗಂತಂದು ನಮ್ಮ ಬಾಸು ಅರೆಸ್ಟ್ ಆಗ್ಯಾರ ಅಂತ ಗೊತ್ತಾಯಿತು. ಒಂದು ವಾರದಿಂದ ಬಂದಿದೆ ಸರ್, ಇಲ್ಲಿ ಇರೋದು ನಾವು, ಅದಕ್ಕೆ ಬಂದಿರೋದು ಸರ್. ನೀವೆಲ್ಲ ಎಷ್ಟು ವರ್ಷಗಳಿಂದ ಡಿ ಬಾಸ್ ಅಭಿಮಾನಿ ಆಗಿದ್ದೀರಿ? 16 ವರ್ಷ ಆಯ್ತು ಸರ್, ಕರಿಯಿಂದ ನಾವು ಡಿ ಬಾಸ್ ಅಭಿಮಾನಿ. ಎಲ್ಲ ಸಿನಿಮಾಗಳೆಲ್ಲ ನೋಡ್ಕೊಂಡ್ಬರ್ತೀವಿ? ಎಲ್ಲ ಸಿನಿಮಾ ಆಲ್ರೌಂಡ್ ಸರ್, ಒಂದೂ ಬಿಡ್ಲಾರ್ದಾಗ ಎಲ್ಲಾನು ನೋಡ್ತಾ ಇದ್ದೀವಿ. ಅಲ್ಲ, ಈ ಕೊಲೆ ವಿಚಾರ ಗೊತ್ತಾದಾಗ ನಿಮ್ಗೆಲ್ಲ ಹೆಂಗ್ ಅನಿಸ್ತು? ಅಂದ್ರೆ ಈಗ ಒಬ್ಬ ಅಭಿಮಾನಿಯಾಗಿ ಈಗ ನಾವೇನು ಮಾತಾಡಕ್ಕೆ ಬರಲ್ಲ ಸರ್. ಅಭಿಮಾನಿ ಅಂದ್ರೆ ನೋವು ಇರುತ್ತೆ, ಬಟ್ ಅವ್ರೇನಂತಾರೆ ಸಾಬ್ರು ಮಾಡೋದಂತಾರೆ ಅವ್ರ ಕರ್ತವ್ಯ ಅವರು ಮಾಡ್ತಾರೆ. ಈ ತಪ್ಪು ಒಪ್ಪು ಅನ್ನೋದು ಏನು ಮಾಡ್ತಾರೆ, ಎರಡು ಕಡೆ ಅವ್ರದ್ದು ತಪ್ಪ ಇವ್ರದ್ದು ತಪ್ಪ ಏನಂತ ಎನ್ಕ್ವೈರಿ ಮಾಡ್ತಾವ್ರು. ಏನು ಈ ಕಡೆ ಸಾಬ್ರಂತರು ಅದಾರ, ಪೊಲೀಸರಂತರು ಎನ್ಕ್ವೈರಿ ಮಾಡ್ತಾರೆ, ಅವ್ರದ್ದು ಏನೈತಪ್ಪ ಏನಿಲ್ಲ ಅಂತ ಒಂದಕ್ಕೊಂದು ಪಿನ್ ಟು ಪಿನ್ ತೆಗಿತಾರೆ. ಅಂದ್ರೆ ಕೊಲೆ ಕೇಸಿಯಲ್ಲಿ ದರ್ಶನ್ ಅವರು ಭಾಗಿಯಾಗಿದ್ದಾರೆ ಅಂತೇಳಿ ಹೇಳ್ತೀರಾ ನೀವು? ಸರ್, ಅದು ಭಾಗಿಯಾಗಿದ್ದಂತಂದ್ರೆ ಇರಲಿ, ಯಾಕಂತ ಒಂದು 2 ಏಟು ಹೊಡೆದಿದ್ದಾರಂತ ನಿಜ ನಮಗೆ ಗೊತ್ತಾಗಿದೆ. ಅವರು ಏನೋ ಹೊಡೆದ ಕೇಸ್ ಇದು ಮಾಡಿದಾರೆ, ಬುದ್ಧಿ ಹೇಳಿದಾರೆ, ಬಿಟ್ಟು ಹೋಗಿದಾರೆ ಅಂತಂದು ನ್ಯೂಸೂ ಬಂದಿದೆ. ಬಟ್ ನಾವಂತೂ ಕಣ್ಣಾರೆ ಕಂಡಿಲ್ಲ ಸರ್, ಕಣ್ಣಾರೆ ಕಾಣಲಾರ್ದು ಸರ್. ಹಾಂ ಸರ್, ಅದು ಇಲ್ಲೇ ಇರ್ತೀವಿ ಸರ್, ನಾವು ನೋಡ್ಕೊಂಡೇ ಹೋಗ್ತೀವಿ ಸರ್. ಈಗಾಗಲೇ ಒಂದು ವಾರ ಆಯ್ತು ಒಂದು ವಾರ ಆಯ್ತು ಸರ್. ಅನ್ನಪೂರ್ಣೇಶ್ವರ ನಾಗರಬಾವಿಲಿಂದ ಮತ್ತೆ ಕಾಮಾಕ್ಷಿಪಳ್ಳಿ ಅಲ್ಲದೆ ಒಂದು ವಾರ ಆಯ್ತು. ನೀವು ಊಟ ಇದಕ್ಕೆಲ್ಲ ಏನ್ ಮಾಡ್ತೀರಿ? ಎಲ್ಲಿ ಉಳ್ಕೊಂಡಿದ್ದೀರಿ? ಊಟ ಎಲ್ಲಿಲ್ಲ ಸರ್, ಗಾಡಿ ಇದೆ, ಗಾಡಿ ತೊಗೊಂಡು ಹೋಗೋದು. ಬೇಕಾದ್ರೆ ಅಲ್ಲಿ ಕೊರ್ತಿಗೇಟ್ ಅಂತಂತಂದು ಇದೆ, ನಮ್ಮ ರೂಮ್ ಐತೆ, ಅಲ್ಲಿ ಬಂದು ಕೇಸ್ ಇದು ಮಾಡ್ಕೊಳೋದು, ಸ್ನಾನ ಮಾಡ್ಕೊಳೋದು, ಬರೋದು, ಅಲ್ಲೇ ಮಲ್ಕೊಂಡು ಅಲ್ಲೇ ಬರೋದು. ಅದೇ ಸರ್, ನೋಡೋಕೆ ನಾನು ಇಲ್ಲೇ ಮಾಡ್ತೀನಿ ಸರ್ ಡ್ಯೂಟಿನ. ಇವರೆಲ್ಲರೂ ನಮ್ಮ ಫ್ಯಾನ್ಗಳು ಎಲ್ಲ ನಾವೆಲ್ಲ ಬಂದಿರೋದು, ಇವ್ರು ಬಂದಿದ್ದಾರೆ. ನಾವಂತೂ ಇಲ್ಲೆಲ್ಲ ಡೈಲಿ ಬರ್ತಾರೆ.